ತೋರಿಸ್ಕೊಡ್ತಾ ಇದ್ದಾಳೆ ಪೂಜೆ ಮಾಡೋಕ್ಕೆ. ಇವತ್ತು ಮಂಗಳವಾರ ಅಲ್ವಾ ಗೈಸ್. ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ ನಾವು ವಿಡಿಯೋನೇ ಮಾಡಿಲ್ಲ ಗೈಸ್. ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ನನ್ನ ಡಿನ್ನರ್ ಟೈಮ್ ಗೈಸ್. ನನ್ನ ಮಗಳು ಫಸ್ಟ್ ಡೇ ಸ್ಕೂಲಿಗೆ ರೆಡಿ ಆಗೋಳೆ. ಸೀರೆ ಮೇಳ ಹಾಕಿದ್ದಾರೆ, ಬಂದಿದ್ದೀವಿ ನೋಡೋಣ ಅಂತ. ನಾನು ನನ್ನ 5000 ಅಂದರೆ ಬೈ 1 ಗೆಟ್ 1 ಇದು ಗೈಸ್. ನೋಡಿ 7:35 ಆಯ್ತು, ನಂದು ಊಟ ಮುಗೀತು. ಹೆಲ್ತ್ ಇಶ್ಯೂ ಇತ್ತು, ತುಂಬ ಟ್ಯಾಬ್ಲೆಟ್ಗಳು ತೊಗೊಂಡಿದ್ದೆ. ಅದು ಯಾಕೆ 3 ವರ್ಷ ಸಫರ್ ಮಾಡಿದ್ದೀನಿ ನನ್ನ ಹೆಲ್ತ್ ಬಗ್ಗೆ. ನಾನು ಮಾಡಿರೋ ತಪ್ಪು ಇನ್ನು ಮಾಡೋಕ್ಕೆ ಹೋಗ್ಬೇಡಿ ನೀವು ಆಟೋಮೆಟಿಕ್. ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ 2-3 ದಿನದ್ದು ಸೇರಿ ಒಂದೇ ವಿಡಿಯೋ ಹಾಕಿದ್ದೀನಿ, ಒಂದೇ ಲಾಗ್ ಆಗಿರುತ್ತೆ. ಸೊ ನೋಡಿ, ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹೋದ್ರೆ ಶುಭವಾಗುತ್ತೆ ಕಣೋ ಬೋಳಿ ಮಗನೇ. ಈಗ ನನ್ನ ಮಗಳು ನೆಲ ಒರೆಸ್ಕೊಡ್ತಾ ಇದ್ದಾಳೆ ಪೂಜೆ ಮಾಡೋಕ್ಕೆ. ಇವತ್ತು ಮಂಗಳವಾರ ಅಲ್ವಾ, ಪೂಜೆ ಮಾಡಬೇಕು. ಸೊ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದಿದೆ, ನಾನು ಮಾಡ್ಕೋಬೇಕು. ನೋಡಿ, ಹೆದರ್ಕೋಬೇಡಿ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಮಾಸ್ಕ್ ಹಾಕೊಂಡಿದ್ದೀನಿ. ಇದು ಆನ್ಲೈನಲ್ಲಿ ನೋಡಿದೆ, ತುಂಬ ಜನ ಯೂಸ್ ಮಾಡ್ತಿದ್ರು. ನೋಡೋಣ ಹೇಗಿರುತ್ತೆ ರಿಸಲ್ಟ್ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಸೈಜ್ ತುಂಬ ಚಿಕ್ಕದಿದು, ನನ್ನ ಮುಖಕ್ಕೆ ತುಂಬ ಚಿಕ್ಕದು ಅನಿಸುತ್ತೆ. ಅದರಲ್ಲಿ ಸೈಜ್ ಇತ್ತೋ ಏನೋ, ನಾನು ನೋಡಲೂ ಇಲ್ಲ, ಹಾಗೆ ತರಿಸ್ಕೊಬಿಟ್ಟಿದ್ದೀನಿ. ಸೊ ಇದು ಫುಲ್ಲು ಡ್ರೈ ಆಗಿ ಆದಮೇಲೆ 1.25 ಅವರ್ ಬಿಡಬೇಕು ಹಿಂಗೇನೆ, ಆಮೇಲೆ ರಿಮೂವ್ ಮಾಡಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ, ಇದೇ ತರಿಸಿದ್ದು ನಾನು ಮೀಶೋದಲ್ಲಿ. ರಿಯಲ್ ಡೀಪ್ ಮಾಸ್ಕ್ ಅಂತೆ, ಬಯೋ ಕೊಲಾಜೆನ್ ಅನ್ನೋದು. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಬೇಕು ಹೇಗೆ ಇದು ವರ್ಕ್ ಆಗುತ್ತೆ ಅಂತ. ಚೆನ್ನಾಗಿ ವರ್ಕ್ ಆಗಿದ್ರೆ ನಿಮಗೆ ಹೇಳ್ತೀನಿ, ತಗೊಳ್ಳಿ, ನೀವು ಯೂಸ್ ಮಾಡಿ. ಸೊ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಎಷ್ಟೊತ್ತು ಹಾಕ್ಕೋಬೇಕು, ಹೆಂಗೆ ಏನು ಅನ್ನೋದು. ಫುಲ್ ನೈಟ್ ಬೇಕಾದ್ರೂ ಬಿಡ್ಬೋದಂತೆ, ಇಲ್ಲ 3-4 ಅವರ್ಸ್ ಬಿಡಬೇಕಂತೆ. ಸೊ ನಾನು ನೋಡೋಣ ಎಷ್ಟೊತ್ತಾಗುತ್ತೆ, ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಎಷ್ಟು ಅವರ್ ಆಗುತ್ತೆ ಅಂತ ನೋಡಿಕೊಂಡು ಹೇಗೆ ವರ್ಕ್ ಆಗುತ್ತೆ ಅಂತಲೂ ಹೇಳ್ತೀನಿ ಗೈಸ್. ನೋಡಿ ಗೈಸ್, ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ ನಾವು ವಿಡಿಯೋನೇ ಮಾಡಿಲ್ಲ, ತುಂಬ ಕ್ಯೂ ಇದ್ದರು. ಈ ವರ್ಷವೇ ಅಷ್ಟು ಕ್ಯೂ. ಯಾಕೆ 100 ಜನ ಕ್ಯೂ ನಿಂತು ಸಾಕಾಯ್ತು. ಇವನೊಬ್ಬ ಬಂದಿದ್ದಾನೆ, ಇವನು ಈಗ ಸ್ಕೂಲ್ದು ಎಲ್ಲ ರ್ಯಾಪರ್ ಮಾಡ್ತಾ ಇದ್ದೀವಿ ಸ್ಕೂಲ್ ಬುಕ್ಸಿಗೆ. ಇವನು ಇದಾನಲ್ಲ, ಇವನ ಹೆಸರು ಸಾತ್ವಿಕ್ ಅಂತ. ಇವನ ಗರ್ಲ್ ಫ್ರೆಂಡ್ ಹೆಸ್ರೇನು ಸಾನ್ವಿ ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ನು ದೊಡ್ಡವನಾದ್ಮೇಲೆ ನಾನು ಅವನಿಗೆ ಹೇಳ್ತೀನಿ, ನೀನು ಎಷ್ಟು ಜನ ಹುಡುಗಿರಿಗೆ ಫ್ಲರ್ಟ್ ಮಾಡಿದ್ದೆ ಸಾತ್ವಿಕ್ ಅಂತ ನಾನೇ ಹೇಳ್ತೀನಿ. ಏನು ಮಾಡ್ತೀಯ ಅವಾಗ? ಸೊಸೆ ಅಂದ್ರೇನು ಹೇಳ್ತಾನೋ? ಗರ್ಲ್ ಫ್ರೆಂಡು ಗೈಸ್. ಸೊಸೆ ಅಂದರೆ ಗರ್ಲ್ ಫ್ರೆಂಡ್ ಅಂತೆ ನೋಡಿ, ಹೇಳ್ತಾವನು. ಕಳ್ಳ ಕೃಷ್ಣನ ಥರನೇ ಇರೋದು ನೀನು. ಹೇರ್ಸ್ ಕೂಡ ಹಿಂಗೊಂದು ಇದನ್ನ ಹಿಡ್ಕೊಂಬಿಟ್ರೆ ಕೊಳಲನ್ನ ಸೇಮ್ ಕೃಷ್ಣನೇ. ಕೃಷ್ಣನ್ ಡ್ರೆಸ್ ಎಲ್ಲ ಹಾಕಿ ನಿಮ್ಮಮ್ಮ ನಿಂಗೆ ಫೋಟೋ ತೆಗ್ದಿಲ್ವಾ? ಹುಡುಗಿ ಫ್ರಾಕ್ ಎಲ್ಲ ಹಾಕಿ, ಫ್ರಾಕ್ ಎಲ್ಲ ಹಾಕೊಂಡು ತೆಗಿಸ್ಕೋ, ಸಖತ್ತಾಗಿರುತ್ತೆ. ಅವ್ರಮ್ಮ ಮಾಡಕ್ ಹೋದ್ರೆ ಜಗಳ. ಇರು ಅವ್ನು ಹೇಳ್ತಾನೆ, ಹೇಳು. ನೀನು ಒಂದು ಫ್ರಾಕ್ ಹಾಕೊಂಡು ತೆಗಿಸ್ಕೊ, ಫೋಟೋ ತೆಗಿಸ್ಕೊ ಸಾಕು. ಅವ್ರಮ್ಮ ಹಿಂಗ್ ಕ್ಲಿಪ್ ಹಾಕಕ್ ಹೋದ್ರೆ ಜಗಳ ಆಡ್ತಾನಂತೆ. ಅವತ್ತು ನಾನು ಸಂಜೀವಿನಿ ಕೂರಿಸ್ಕೊಂಡ್ ಮಾಡಿಸ್ತಿದ್ವಿ, ಸೈಲೆಂಟ್ ಆಗಿ ಮಾಡಿಸ್ಕೊತಿದ್ದ. ನೀನು ಅಕ್ಕ ಅಲ್ಲ, ಅದಕ್ಕೆ. ಅವ್ರಮ್ಮ ಆದ್ರೆ ಬೈತಾನೆ ಅಲ್ವೇನೋ? ಬೈಬಾರ್ದು ಮಮ್ಮಿಗೆ. ಅಮ್ಮ ಅಲ್ವಾ? ನಿಂಗೆ ಡೈಲಿ ಊಟ ಕೊಡೋದು, 3 ಹೊತ್ತು ನಿನ್ನೆಲ್ಲ ಸೇವೆ ಮಾಡೋದು ನಿಮ್ಮಮ್ಮ ತಾನೆ. ಬರ್ಲಿ ನಿಮ್ಮಮ್ಮ, ಹೇಳ್ತೀನಿ. ಅಮ್ಮ ಇಲ್ಲಿ ನೋಡಿಲಿ, ಇಲ್ಲಿ ನೋಡೋ ಸಾತ್ವಿಕ್, ಇಲ್ಲಿ ನೋಡಿಲಿ, ನನ್ನ ಮಮ್ಮಿಗೆ ರೆಸ್ಪೆಕ್ಟ್ ಕೊಡಬೇಕು ಜಾಸ್ತಿ. ನೀನು ಕೊಡಬೇಕು ಮಮ್ಮಿಗೆ ರೆಸ್ಪೆಕ್ಟ್. ನೀನ್ ತಲೆ
ಬೈಬಾರ್ದು ಮಮ್ಮಿಗೆ, ಕೋಪ ಬರ್ಸ್ಬಾರ್ದು, ಹೇಳಿದ ಮಾತು ಕೇಳಬೇಕು, ಹೇಳಿದ ಮಾತು ಕೇಳಬೇಕು. ಇರೋ ನಿಮ್ಮ ಮಮ್ಮಿ ಬರಲಿ ಇರೋ, ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ. ಕಳ್ಳ ಎಷ್ಟು ಮಾತಾಡ್ತಾನೆ ಗೈಸ್, ಕೊಚ್ಚ 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 ಅಂತ. ಅವನು ಮಾತು ಕೇಳೋದೇ ಒಂಥರ ಚಂದ. ಕಪ್ಪೆರ ಇನ್ನೂ ತೊದ್ಲು ಮಾತು, ಇನ್ನೂ ಕ್ಲಿಯರಾಗಿ ಮಾತಾಡೋಕೆ ಅಷ್ಟು ಬರಲ್ಲ. ಸೊ ಮಾತಾಡ್ತಾನೆ ಬಂದು. ಆಲ್ಮೋಸ್ಟ್ ನಮ್ಮ ಮನೇಲಿ ಇರ್ತಾನೆ ಜಾಸ್ತಿ, ಮಲ್ಗಕ್ಕೆ ಮಾತ್ರ ಅವ್ರ ಮನೆಗೆ ಹೋಗ್ತಾನೆ. ನಿಮಗೆ ನಾಯಿನ ಇನ್ನೊಂದು ಹೆಸರಿಂದ ಏನಂತ ಕರೀತಾರೆ ಅಂದ್ರೆ ಸಾತ್ವಿಕ್ನ ಕೇಳಿ, ನಾಯು ಅಂತ. ನಾಯಿ ಅನ್ನಕ್ ಬರಲ್ವಾ ನಿಂಗೆ? ಕರಿಯ ನಾಯು ಅನ್ನೋದು, ಕರಿಯಲ್ಲ, ಕರಿಯ ನಾಯೋ. ಆಯ್ತು, ಈಗ ಹೊಸ ಗಮನ. ಹೌದು, ಆಟ ಆಡೋದೇ ಬರೀ. ಬಂದ್ರೆ ಇಲ್ಲಿ ಡ್ರಾಯಿಂಗ್ ಮಾಡೋ ಅಂದ್ರೆ ಮಾಡ್ತಾನೆ ಇಲ್ಲ. ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಆಂಟಿ ಪ್ರೈಸ್ ಕೊಡ್ತಾರೆ ನಿನಗೆ. ಸೊ ಮಾಡಿ ಹಾಕ್ಬಿಟ್ಟು ಬುಕ್ಸಿಗೆ ಆಮೇಲೆ ಸಿಗ್ತೀನಿ ಗೈಸ್. ನೋಡಿ, ಹತ್ರದಿಂದ ನೋಡಬೇಡಿ, ಭಯ ಆಗುತ್ತೆ. ಇಲ್ಲಿ ನೋಡಿ, ಈ ಮುದ್ದು ಕೃಷ್ಣನ್ ನೋಡಿ ಹೇಗಿದ್ದಾನೆ. ಅವನ ಕಣ್ಣು ನೋಡಿ, ಅಟ್ರಾಕ್ಷನ್. ಅಯ್ಯೋ, ಹೀರೋ ಮೆಟೀರಿಯಲ್ ಇವನು. ಸೂರ ಸುಂದರ. ಇಲ್ಲಿ ನೋಡಿಲೆ, ಸುಂದರ ನೋಡಿ ಗೈಸ್, ಎಷ್ಟು ಬೆವರ್ತಾ ಇದ್ದೀನಿ. 20 ಮಿನಿಟ್ಸ್ ಅಷ್ಟೇ ನಡೆಯೋದು, ಫುಲ್ಲು ಬೆವರು ಬಂದ್ಬಿಡುತ್ತೆ. ಆಗೋದೇ ಇಲ್ಲ ಮುಂದಕ್ಕೆ ನಡೆಯೋಕ್ಕೆ. ಅದರಲ್ಲಿ ಬೇರೆ ಇದು ಬೇಸಿಗೆ ಅಲ್ವಾ. ಫಸ್ಟ್ ಹಾಫ್ ಆನ್ ಅವರ್ ನಡೀತದೆ, ಈಗ 20 ನಿಮಿಷ ಅಷ್ಟೇ. ತಿಂಡಿ ತಿಂದಮೇಲೆ 10 ನಿಮಿಷ ಆ ಥರ ಎಲ್ಲ ನಡೀತಾ ಇದ್ದೀನಿ. ಎಲ್ಲ ಬಿಟ್ಬಿಟ್ಟು ಈಗ ಓನ್ಲಿ ಡೈಲಿ 20 ನಿಮಿಷ ನಡೀತಾ ಇದ್ದೀನಿ ಅಷ್ಟೇ. 20 ನಿಮಿಷಕ್ಕೆ ಎಷ್ಟು ಈಗ ತಡೆಯೋಕ್ಕಾಗ್ತಾಯಿಲ್ಲ ಅಷ್ಟಕ್ಕೆ. ತುಂಬ ಬೆವರು ಬಂದಮೇಲೆ ನಡಿಬಾರ್ದಂತೆ ನೋಡಿದ್ದೆ ಯಾವುದ್ರಲ್ಲೋ. ಸೊ ಹಂಗಾಗಿ ಬೆವರು ಬರೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಿಲ್ಲಿಸ್ತೀನಿ. ಸೊ ಡೈಲಿ ನೀವು 20 ನಿಮಿಷ ಮಾಡಿದ್ರೆ ಒಂದು 50 ಕ್ಯಾಲೋರಿ ಅಷ್ಟೇ ಗೈಸ್ ಬರ್ನ್ ಆಗೋದು. ಸೊ ಫುಡ್ಡಲ್ಲಿ ಎಲ್ಲ ಕಂಟ್ರೋಲ್ ಮಾಡಬೇಕು ನೀವು ಅಷ್ಟೇ ಗೈಸ್. ಈಗ ಸ್ನಾನ ಎಲ್ಲ ಆಯಿತು. ಇಡ್ಲಿಗೆ ದೋಸೆಗೆ ನೆನಾಕಿದ್ದೆ. ಸೊ ಗ್ರೈಂಡರ್ಗೆ ಹಾಕಿಟ್ಟಿದ್ದೀನಿ. ಈಗ ಗಂಜಿ, ರಾಗಿ ಗಂಜಿ ನೋಡ್ಬೋದು ನೀವು. 1 ಗ್ಲಾಸ್ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಬೆಳಗ್ಗೆ ಟೈಮ್ ಆ್ಯಕ್ಚುಲಿ ಕುಡಿಬೇಕು. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಅದೇನೋ ನಂಗೆ ಸೆಟ್ ಆಗ್ತಿಲ್ಲ ನನ್ನ ಒಂದು ಇದಕ್ಕೆ. ಸೊ ಹಂಗಾಗಿ ನಾನು ಸಾಯಂಕಾಲ ಟೈಮ್ ಕುಡಿತೀನಿ. ಈಗ ಕುಡಿತಾಯಿದ್ದೀನಿ. ಈಗ 5:30 ಆಗಿದೆ. 7 o'clock 7:30ಗೆ ಒಂದು ಮುದ್ದೆ, ಎರಡೇ ತುತ್ತು ಅನ್ನ ಅಷ್ಟೇ ತಿನ್ನೋದು. ಆಮೇಲೆ ಇನ್ನೇನು ತಿನ್ನಲ್ಲ ಗೈಸ್ ನಾನು. ಅದೂ ಇಂಪಾರ್ಟೆಂಟೇ. ನೀವು ಚೆನ್ನಾಗಿ ತಿಂದ್ಬಿಟ್ಟು ವಾಕ್ ಮಾಡ್ತಾಯಿದ್ದೀನಿ, ಸಣ್ಣ ಆಗ್ತಿಲ್ಲ ಅಂದರೆ ಆಗಲ್ಲ. ಫುಡ್ಡಲ್ಲೂ ಕಂಟ್ರೋಲ್ ಮಾಡಲೇಬೇಕು. ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ತಿಂದರೆ ಸಾಕು. ನಾವು ಬೆಳಗ್ಗೆ ತಿಂಡಿ ತಿಂದಿರ್ತೀವಲ್ಲ, ಅದೇ ನಮ್ಗೆ ಈವ್ನಿಂಗ್ವರೆಗೂ ಶಕ್ತಿ ಕೊಡುತ್ತಂತೆ. ಕೆಲವರು ಲೈಟಾಗಿ ತಿಂತಾರಲ್ಲ, ಅವ್ರಿಗೆ ಮಧ್ಯಾಹ್ನ ಬೇಕೇ ಬೇಕಾಗುತ್ತೆ, ಇಲ್ಲಾಂದರೆ ಸುಸ್ತಾಗುತ್ತೆ. ಬೆಳಗ್ಗೆನೇ ತಿಂಡಿ ತುಂಬ ಚೆನ್ನಾಗಿ ತಿಂತಾರೆ ಕೆಲವರು, ಅಂಥವ್ರಿಗೆ ಸಾಯಂಕಾಲದವರೆಗೂ ಆರಾಮಾಗಿರ್ಬೋದು ಅವರು. ನಾನು ನನಗೆ ಇಷ್ಟವಾಗಿದ್ದು ಏನಾದರೂ ಮಾಡಿದ್ರೆ ನಾನು ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ. ಊಟದಲ್ಲಿ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ. ಇವತ್ತು ಇರ್ತೀವೋ ನಾಳೆ ಇರ್ತೀವೋ, ಸುಮ್ಮನೆ ಅವೆಲ್ಲ ದೇವ್ರು ತಿನ್ನೋಕ್ಕೆ ಬಾಯಿ ಕೊಟ್ಟ ಮೇಲೆ ಅವೆಲ್ಲ ಕಂಟ್ರೋಲ್ ಮಾಡಬಾರ್ದು ಅಂತ. ನನಗೇನಾದರೂ ಆ ಥರ ತುಂಬ ಇಷ್ಟವಾಗಿದ್ದು ಮನೇಲಿ ಏನಾದರೂ ನಾನು ಮಾಡಿದರೆ ನಾನು ಹೊಟ್ಟೆ ತುಂಬಾ ತಿಂದ್ಬಿಡ್ತೀನಿ. ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿಬಿಡ್ತೀನಿ. ಮಧ್ಯಾಹ್ನ ಏನೂ ತಿನ್ನೋಕ್ಕೆ ಹೋಗೋಲ್ಲ. ಅದೇ ಸರಿ ಹೋಗುತ್ತೆ ನನಗೆ. ಇನ್ನು ಸಾಯಂಕಾಲ ಒಂದು ಮುದ್ದೆ ಮಾಡ್ಕೊಂಡು ತಿಂದ್ಬಿಡ್ತೀನಿ ಅಷ್ಟೇ. ಸೊ ಯಾವುದೂ ನಾನು ಇದು ಬೇಡ, ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು ಏನೂ ಮಾಡಿಲ್ಲ. ಕ್ವಾಂಟಿಟಿ ವೈಸ್ ನಾನು ಒಂದು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದ್ದೀನಿ ಅಷ್ಟೇ. ಟೈಮಿಂಗ್ಸ್ ಒಂದು ಅಷ್ಟೇ ಗೈಸ್. ಇನ್ನೇನು ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಯಾವುದೂ ಬಿಟ್ಟಿಲ್ಲ. ಯಾಕಂದರೆ ನಾವು ತಿನ್ನೋದೇ ವೆಜ್ಜು. ನಾವು ವೆಜ್ಜವರಾಗಿರೋದ್ರಿಂದ ಅದರಲ್ಲೂ ಇನ್ನೂ ಸ್ಕಿಪ್ ಮಾಡ್ತಾ ಹೋದರೆ ಏನೂ ಸಿಗೋಲ್ಲ ನಮಗೆ. ಸೊ ಹಂಗಾಗಿ ನಾನು ಇಷ್ಟು ದಿನ ಹೆಂಗೆ ತಿಂತಿದ್ನೋ ಹಾಗೆ ತಿಂತಾಯಿದ್ದೀನಿ. ಬಟ್ ಕ್ವಾಂಟಿಟಿ ಟೈಮಿಂಗ್ಸ್ ಎರಡನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ನನ್ನ ಡಿನ್ನರ್ ಟೈಮ್ ನಿಮಗೆ ಕಾಣಿಸ್ಬೋದು. ಟೈಮಿಂಗ್ಸ್ ಕೂಡ ತೋರಿಸ್ತೀನಿ ಎಷ್ಟಾಗಿದೆ. 7 o'clock 5 ನಿಮಿಷ 10 ನಿಮಿಷ ಆಗಿದೆ. ಅಂದರೆ 7ರಿಂದ 7:30 ಒಳಗಡೆ ನಾನು ತಿನ್ಕೊಂಬಿಡ್ತೀನಿ. ಸೊ ಈಗ ಊಟ ನಂದು ಇಷ್ಟೇ, ಒಂದು ಮುದ್ದೆ ಇಷ್ಟೇ ರೈಸು. ಇದು ಪ್ರೋಟೀನ್ಗೆ ಕಾಳುಗಳು ಎಲ್ಲ ಹಾಕಿ, ನಮ್ಮ ಕಡೆ ಉಳ್ಶಪ್ ಅಂತಾರೆ ಇದಕ್ಕೆ. ಕಾಳು ಸೊಪ್ಪು ಎಲ್ಲ 2 ಥರದ ಸೊಪ್ಪು ಹಾಕಿದ್ದೀನಿ.
ಎಲ್ಲ ಥರದ್ದು ಕಾಳುಗಳು, ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡಿರೋದು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟು ತಿಂದರೆ ನಂದು ಊಟ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಾನೇನು ತಿನ್ನಲ್ಲ. ಹಸ್ಬೆಂಡ್ಗೆ ರವೆ ರೊಟ್ಟಿಗೆ ಕಲಸಿಟ್ಟಿದ್ದೀನಿ, ಅವ್ರು ಬಂದಮೇಲೆ ಮಾಡಿಕೊಡ್ಬೇಕು. ಅವ್ರ ಮುದ್ದೆ ಏನು ಮಾಡಿದ್ರು ತಿನ್ನಲ್ಲ ಗೈಸ್. ಚಿಕ್ಕ ವಯಸ್ಸಿಂದ ತಿಂದು ರೂಢಿ ಇಲ್ಲ, ಅವ್ರ ಮನೇಲಿ ತಿನ್ನಿಸಿಲ್ಲ, ಕಲಿಸಿಲ್ಲ. ಸೊ ಹಂಗಾಗಿ ಅವ್ರಿಗೆ ಇಂಟ್ರೆಸ್ಟು ಮುದ್ದೆ ಮೇಲೆ ಎಷ್ಟೇ ಹುಷಾರಿಲ್ಲ ಅಂದರೂ ಅವ್ರು ತಿನ್ನಲ್ಲ. ಸೊ ಅದಕ್ಕೆ ರಾಗಿ ದೋಸೆ ಮಾಡಿಕೊಡ್ತೀನಿ. ರಾಗಿ ರೊಟ್ಟಿನೂ ತಿನ್ನಲ್ಲ. ರಾಗಿ ದೋಸೆ ಬಿಟ್ಟರೆ ಇದು ರವೆ ರೊಟ್ಟಿ ಆ ಥರದ್ದು ಮಾಡಿಕೊಡ್ತೀನಿ. ನನಗೆ ಒಬ್ಳಿಗೆ ಮುದ್ದೆ ನಾನು ಮಾಡ್ಕೊಂಡು ತಿಂತೀನಿ. ನನ್ನ ಮಗಳು ರಂಗೋಲಿ ಬಿಡ್ತಾಯಿದ್ಲು, ಅದನ್ನು ಸಾತ್ವಿಕ್ ಅವ್ರ ಮಮ್ಮಿ ನೋಡ್ಬಿಟ್ಟು ವಿಡಿಯೋ ಮಾಡಿ ಕಳಿಸಿದ್ರೆ ಎಷ್ಟು ಚೆನ್ನಾಗಿ ಬಿಡ್ತಾಯಿದ್ಲು ನಿಮ್ಮ ಮಗಳು ಅಂತ. ನನ್ನ ಮಗಳು ಫಸ್ಟ್ ಡೇ ಸ್ಕೂಲಿಗೆ ರೆಡಿ ಆಗೋಳೆ. ಫಸ್ಟ್ ಡೇನೇ ಹೋಗಬೇಕು ಅಂತ ಊರಿಗೂ ಹೋಗಿಲ್ಲ ಪಾಪ. ಅವ್ರ ಅಕ್ಕಂದಿರು ಹೋದಾಗ ನಾನು ಬರಲ್ಲ ಅಂತ. ಅವ್ರ ತಾತ ಪಾಪ ಫೋನ್ ಮಾಡಿ ಕೇಳ್ತಾ ಇತ್ತು ಯಾಕೆ ಬಂದಿಲ್ಲ ಅಂತ. ಮೊಮ್ಮಗಳ ಮೇಲೆ ಲವ್ ಜಾಸ್ತಿ ಆಗ್ಬಿಟ್ಟೈತೆ ಈಗ. ಅವಳು ಇಲ್ಲ, ನಾನು ಫಸ್ಟ್ ಡೇನೇ ಹೋಗಬೇಕು ಅಂತಿದ್ಲು. ಈ ಬುಕ್ಸ್ಗೆ ರ್ಯಾಪರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾಳೆ. ನಾನು ಸ್ವಲ್ಪ ಹಾಕಿದೆ, ಅವಳು ಸ್ವಲ್ಪ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ಳು. ತಿಂಡಿಗೆ ಇಡ್ಲಿ, ಸಾಂಬಾರು, ಚಟ್ನಿ ಮಾಡಿದ್ದೀನಿ. ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಸಾಂಬಾರು, ಇಡ್ಲಿ ಕೂಗ್ತಿದೆ, ಇಲ್ಲಾಗಿದೆ ಸ್ವಲ್ಪ. ಬಾಕ್ಸಿಗೆ ಹಾಕಿದ್ದೀನಿ, ಚಟ್ನಿ ಮಾಡಿದ್ದೀನಿ. ಸೊ ಈಗ ತಿಂಡಿ ತಿಂದು ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾರೆ. ಅವರಿಗೆ ನೆಲ್ಲಿಕಾಯಿ ಜ್ಯೂಸು ಮತ್ತು ಎಳ್ನೀರು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಕುಡಿದ್ಬಿಟ್ಟು ಈಗ ರೆಡಿ ಆಗಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಇಡ್ಲಿನೂ ಕೂಗುತ್ತೆ, ಅವ್ರಿಗೂ ತಿಂಡಿ ಹಾಕ್ಕೊಡ್ಬೇಕು ಗೈಸ್. ನೋಡಿ ಲಂಚ್ ಬಾಕ್ಸ್ ನನ್ನ ಮಗಳದು 3 ಬಾಕ್ಸ್ ಇದೆ. ಒಂದರಲ್ಲಿ ಚಟ್ನಿ, ಒಂದರಲ್ಲಿ ಇಡ್ಲಿ, ಒಂದರಲ್ಲಿ ಸಾಂಬಾರು ಹಾಕಿದ್ದೀನಿ. ಸೊ ಈಗ ಸೈಕಲಲ್ಲಿ ಓಡ್ತಾಳೆ ಅವಳು. ಗೈಸ್ ಇಲ್ಲಿ ಸೀರೆ ಮೇಳ ಹಾಕಿದ್ದಾರೆ, ಬಂದಿದ್ದೀವಿ ನೋಡೋಣ ಅಂತ ನಾನು ನನ್ನ ಫ್ರೆಂಡು. ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ, ನೋಡಬೇಕು. ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ನನ್ನ ಫ್ರೆಂಡ್ ಬಂದರು, ಸೇಲ್ ಹಾಕಿದ್ದಾರೆ ಮೈಸೂರು ಸಿಲ್ಕ್ ಸ್ಯಾರಿನ, ನೋಡ್ಕೊಬರೋಣ ಬನ್ನಿ ಅಂತ. ನನಗೆ ಪರ್ಸ್ನಲಾಗಿ ಏನು ಅಷ್ಟು ಇಷ್ಟ ಆಗಲಿಲ್ಲ ಗೈಸ್, ರೇಟ್ ತುಂಬ ಜಾಸ್ತಿ ಅನ್ನಿಸ್ತು. ಸೊ ತೊಗೊಳೋರು ತೊಗೋತಾಯಿದ್ರು, ಸುಮ್ಮನೆ ಹೋಗಿ ವಿಸಿಟ್ ಮಾಡಿ ಬಂದ್ವಿ. ನಮ್ಮ ಫ್ರೆಂಡು ನಾನು ನೋಡಬೇಕು, ಚೆನ್ನಾಗಿದ್ರೆ ತೊಗೊಳೋಣ ಬನ್ನಿ ಅಂತಂದರು. ಮನೇಲೇ ಇದ್ನಲ್ಲ, ಜೊತೇಲಿ ಹೋಗಿದ್ದೆ, ನೋಡಿಕೊಂಡು ಹಂಗೆ ಬಂದ್ವಿ. ಸೊ ಅವ್ರಿಗೂ ಯಾವುದು ಇಷ್ಟ ಆಗಿಲ್ಲ, ಅವರು ತೊಗೊಳ್ಳಿಲ್ಲ. ಆಮೇಲೆ ಅವ್ರು ಹಂಗೆ ಮನೆಗೆ ಹೋದರು, ನಾನು ಮನೆಗೆ ಬಂದೆ. ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಈಗ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಡ್ಬೇಕು, ನಂದು ಊಟದ ಟೈಮ್ ಆಗೋಯ್ತು ಗೈಸ್. ಈಗ 7:15. ಸೊ ಇವತ್ತಿನ ನನ್ನ ಊಟ ಬೇಳೆ ಸಾಂಬಾರು, ಮುದ್ದೆ, ಇಷ್ಟನ್ನ. ಮುದ್ದೆಗಿಂತ ಒಂದು ಸ್ವಲ್ಪ ಚಿಕ್ಕದೇ ಅನ್ನ, ಇಷ್ಟೇ ತಿನ್ನೋದು ನಾನು ನೈಟು. ಇದಾದಮೇಲೆ ಏನೂ ತಿನ್ನಲ್ಲ. ಸೊ ವಾಕ್ ಮಾಡಿದೆ ಥ್ರೆಡ್ಮಿಲ್ಲಲ್ಲಿ, ನೋಡಿ ಹಂಗೆ ಓಪನ್ ಮಾಡಿಟ್ಟಿದ್ದೀನಿ. ಈಗ ಮುದ್ದೆ, ಅನ್ನ ಇಷ್ಟು ತಿಂದ್ಬಿಟ್ಟು ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ನನ್ನ ಊಟ ಮುಗಿಯುತ್ತೆ ಗೈಸ್. ಇದು ಇನ್ನೊಂದು ದಿನದ್ದು ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿರ್ತೀನಿ, ಯಾಕಂದರೆ ಈ ಸಪ್ರೇಟ್ ವಿಡಿಯೋ ಇವತ್ತೇನು ನಾನು ಮಾಡಿಲ್ಲ. ತೋರ್ಸೋಣ ಇವತ್ತು ನಾನು ಏನು ಊಟ ಮಾಡ್ತಾಯಿದ್ದೀನಿ ಅಂತ ವಿಡಿಯೋ ಮಾಡಿದ್ದೀನಿ ಅಷ್ಟೆ ಗೈಸ್. ನೋಡಿ 7:35 ಆಯ್ತು, ನಂದು ಊಟ ಮುಗೀತು. ಸೊ ಈಗ ಮಜ್ಜಿಗೆ ಕುಡಿದು ತಟ್ಟೆನ ತೊಳೆಯೋಕೆ ಹಾಕಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ರವೆ ರೊಟ್ಟಿ ಬೇಕಂತೆ. ಇದು ಮಜ್ಜಿಗೆ ಗೈಸ್, ಇದಕ್ಕೆ ನಾವು ಮಸಾಲೆ ಮಜ್ಜಿಗೆ ಅಂತೀವಿ. ಅಂದರೆ ಕೊತ್ತಂಬರಿ, ಕರಿಬೇವು, ಜೀರಿಗೆ, ಹಸಿ ಶುಂಠಿ, ಉಪ್ಪು, ಆಮೇಲೆ ಬೆಳ್ಳುಳ್ಳಿ ಇಷ್ಟನ್ನ ಹಾಕಿ ಅದನ್ನು ಚೆನ್ನಾಗಿ ರುಬ್ಬಿ ಸೋಸ್ಕೊತೀವಿ. ಹೇಗೆ ಮಾಡೋದು ಅಂತ ನಿಮಗೆ ಬೇಕಿದ್ರೆ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಸೊ ಈಗ ಮಜ್ಜಿಗೆನೂ ಕುಡ್ದಾಯಿತು, ನಂದು ಆಲ್ಮೋಸ್ಟ್ ಊಟ ಆಯಿತು ಗೈಸ್. ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ. ಮಳೆ ಬೇರೆ ತುಂಬ, ಒಂದು ವಾರದಿಂದ ಮಳೆ ತುಂಬ ಬರ್ತಿದೆ, ಗೊತ್ತಿಲ್ಲ, ಒಂದು ಸ್ವಲ್ಪ ಚಳಿನೂ ಆಗ್ತಾಯಿದೆ ಮಳೆ ಬರೋದ್ರಿಂದ. ಈಗ ಮಂತ್ ಎಂಡ್ ಆಗಿರೋದ್ರಿಂದ ನಮ್ಮ ಹಸ್ಬೆಂಡು ಡೈಲಿ, ಮಂತ್ ಎಂಡ್ ಅಂತಲ್ಲ, ಅವ್ರಂದರೆ ಪ್ರಮೋಷನ್ ಆದಾಗಿಂದನೂ ಅವರು ಬರೋದು ಸ್ವಲ್ಪ ಲೇಟೇ. ಇಲ್ಲಿ ನಮ್ಮ ಮನೆ ಹತ್ರ ಇರೋ ಆಫೀಸ್ಗೆ ಹೋದರೆ ಸ್ವಲ್ಪ ಬರ್ತಾರೆ, ಮಂತ್ ಎಂಡ್ ಆದರೆ ಲೇಟ್ ಆಗುತ್ತಷ್ಟೇ. ಬೇರೆ ಟೈಮಲ್ಲಾದರೆ 7:30, 8, 6:30 ಮೇಲೆ ಯಾವಾಗಾದರೂ ಬರ್ತಾರೆ. ಸೊ ಈಗ ಮಂತ್ ಎಂಡ್ ಇರೋದ್ರಿಂದ ಲೇಟಾಗಿ ಬರ್ತಾರೆ. ಇವತ್ತು 10 ಗಂಟೆ ಮೇಲಾಗ್ಬೋದು, ಗೊತ್ತಿಲ್ಲ.
ಎಷ್ಟೊತ್ತಿಗೆ ಬರ್ತಾರೆ ಅಂತ. ನಾಳೆನೂ ಕೆಲಸ ಇದೆ, ಸಂಡೇ ಇರೋದ್ರಿಂದ 31st ನಾಳೆ ಇರೋದ್ರಿಂದ ಸಂಡೇ ನಾಳೆ ಆದರೂ ನಾಳೆ ಕೆಲಸ ಮಾಡಬೇಕು ಅಂತ ಹೇಳಿದಾರಂತೆ. ಸೊ ಹೇಳ್ತಾಯಿದ್ರು ನಾಳೆನೂ ಕೆಲಸ ಇದೆಯಮ್ಮ ನನಗೆ ಅಂತ. ನಾಳೆನೂ ಕೆಲಸಕ್ಕೆ ಹೋಗ್ಬೇಕು ಅವರು. ಇವತ್ತು ಲೇಟ್ ಆಗುತ್ತೆ, ನಾಳೆನೂ ಸಂಡೇ ಕೆಲಸ ಮಾಡಿದ್ರು ನೈಟ್ ಬರೋದು ಲೇಟೇ ಅವರು. ಮತ್ತು ಈಗ ಬೇರೆ ಬ್ರ್ಯಾಂಚಸ್ಗಳಿಗೆಲ್ಲ ಅವರು ವಿಸಿಟ್ ಮಾಡಬೇಕು, ವೀಕ್ಲಿ ಒಂದು ಸಲನಾದರೂ ವೀಕ್ಲಿ 2 ಟೈಮ್ ಆದರೂ ವಿಸಿಟ್ ಮಾಡಬೇಕಂತೆ. ಸೊ ಹಂಗಾಗಿ ಈಗ ಅದ್ರ ಜೊತೆ ಇನ್ನೊಂದು ಬ್ರ್ಯಾಂಚ್ ಕೊಟ್ಟಿದ್ದಾರೆ. 3 ಬ್ರ್ಯಾಂಚ್ ಕೊಟ್ಟಿದ್ರು, ಈಗ ಅದ್ರ ಜೊತೆ ಇನ್ನೊಂದು ಬ್ರ್ಯಾಂಚ್ ಕೊಟ್ಟಿದ್ದಾರೆ. ಏರ್ಪೋರ್ಟ್ ರೋಡ್ ಆ ಕಡೆ ಹೆಬ್ಬಾಳ ಆ ಸೈಡೇ ಹೋಗ್ಬೇಕು ಅವರು. ಇನ್ನೊಂದು ಇಲ್ಲಿ ನಮ್ಮ ಮನೆ ಹತ್ರ ಇದೆ, ಇಲ್ಲಿ ಹೋಗಿ ಪಂಚ್ ಮಾಡಿ ಹೋಗ್ತಾರೆ ಅವರು. 9:10ಗೆ ಮನೆ ಬಿಡ್ತಾರೆ, 9:30ಗೆ ಆಫೀಸ್ ಇರೋದು ಅವ್ರಿಗೆ. ಸೊ ಆರಾಮಾಗಿ ಹೋಗ್ಬೋದು, 3 ಕಿಲೋಮೀಟರ್ಸ್ ಅಷ್ಟೇ ಮನೆ ಹತ್ರದಿಂದ. ಅಲ್ಲೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಮೆಟ್ರೋಗೆ ಹೋಗ್ತಾರೆ ಅವರು. ಮೆಟ್ರೋಲ್ಲಾದರೆ ಟ್ರಾಫಿಕ್ ಇರಲ್ಲ, ಬೇಗ ಹೋಗ್ಬೋದು ಅಂತ. ಸೊ ಅಲ್ಲಿ ಎಲ್ಲ ಬ್ರ್ಯಾಂಚ್ ಕೊಟ್ಟ ಮೇಲೆ ಅವ್ರು ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಬರೋದು ಅಲ್ಲೇನಾದರೂ ಹೋಗ್ಬಿಟ್ರೆ ಆ ಬ್ರ್ಯಾಂಚ್ಗಳಿಗೆ ಮನೆಗೆ ಬರೋದು 10-11 ಗಂಟೆ ಆಗೋಗುತ್ತೆ ಅವರು. ಈಗ ಹುಷಾರು ಬೇರೆ ಇರಲಿಲ್ವಲ್ಲ, ನಾನು ಹೇಳ್ತಾ ಇರ್ತೀನಿ ಹೆಲ್ತ್ ಕಡೆ ಗಮನ ಕೊಡಿ ಜಾಸ್ತಿ, ಮಧ್ಯಾಹ್ನ ರೈಸೇ ತಿನ್ನಬೇಡಿ. ಏನಾದರೂ ಅಲ್ಲಿ ಹೋದರೆ ಮಧ್ಯಾಹ್ನ ಊಟಕ್ಕೆ ಬರೋಕ್ಕಾಗಲ್ಲ, ಅಲ್ಲೇ ತಿನ್ನಬೇಕು, ಹೋಟ್ಲಲ್ಲಿ ತಿನ್ನಬೇಕು. ರೈಸ್ ತಿಂದ್ಬಿಡ್ತಾರೆ ಅವರು, ಅದಕ್ಕೆ ನಂಗೆ ಭಯ. ಆದರೂ ನೋಡಬೇಕು. ಹೋದ ವಾರನೇ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿತ್ತು ಅವ್ರದ್ದು, ಶುಗರ್ದು. ನೋಡೋಣ, ಯಾಕಂದರೆ ಅದು ಇನ್ಫೆಕ್ಷನಿಂದನೇ ಆಗಿದೆಯಾ ಅಥವಾ ಶುಗರ್ ಬಂದಿದೆಯಾ ಅವ್ರಿಗೆ ಗೊತ್ತಿಲ್ಲ. ಚೆಕ್ ಮಾಡಬೇಕು ಅಂತ ಡಾಕ್ಟ್ರ್ ಹೇಳಿದರು. ಹೋದ ವಾರನೂ ಅವ್ರು ಬ್ಯುಸಿ, ಯಾವುದೇ ಅವರ ಆಫೀಸು ಹುಡುಗ ಮಗುದೇನೋ ಫಂಕ್ಷನ್ ಇತ್ತು ಅಂತ ಹೋಗಿದ್ರು. ಈ ವಾರ ಮಾಡ್ಸೋಣ ಅಂದ್ಕೊಂಡ್ವಿ, ಈ ವಾರ ಕೆಲಸ ಇಟ್ಟಿದ್ದಾರೆ. ಸೊ ಮಂಡೇ ಮೇಲೆ ಮಾಡಿಸ್ಬೇಕು, ಬಿಡೋಕ್ಕಾಗಲ್ಲ, ಮಾಡಿಸ್ಲೇಬೇಕು. ಏನು ಅವ್ರೇನು ತಿಂಡಿಗೆ ಮುಂಚೆ ತಿಂಡಿ ಆದಮೇಲೆ ಅದೆಲ್ಲ ಏನು ಹೇಳಿಲ್ಲ, ನಾರ್ಮಲಾಗಿ ಒಂದು ಮಾಡಿಸಿ ಅದರಲ್ಲಿ ಏನು ಬರುತ್ತೆ ನೋಡ್ಕೊಂಡು ಆಮೇಲೆ ಹೇಳ್ತೀನಿ ಅಂದಿದ್ದಾರೆ ಡಾಕ್ಟ್ರು. ಸೊ ಅದೊಂದು ಮಾಡಿಸ್ಬೇಕು. ನನಗೆ ಅವ್ರಿಗೆ ಹುಷಾರಿಲ್ದಾಗ ನಾನು ಭಯ ಬಿದ್ದು ಮಾಡಿಸಿದ್ದೆ. ನಂದು 128 ಏನೋ ಇತ್ತು, ನಾರ್ಮಲ್ ಇದೆ ನಿಮ್ಮದು ಅಂತಂದರು. ನನಗೆ ನಾರ್ಮಲ್ ಇದ್ರೂ ನನಗೆ ಸ್ವೀಟ್ ಜಾಸ್ತಿ ತಿನ್ನಲ್ಲ. ಸ್ವೀಟ್ ಅಂದ್ರೇ ಆಗಲ್ಲ ನನಗೆ. ಸ್ವೀಟಲ್ಲಿ ನಾನು ಜಾಸ್ತಿ ಒಬ್ಬಟ್ಟು, ಅದು ವರ್ಷಕ್ಕೆ ಹಬ್ಬಗಳಲ್ಲಿ ಮಾಡಿದಾಗ ಮಾತ್ರ. ರೆಡಿಮೇಡು ತಂದು ತಿನ್ನೋಕೆ ಇಷ್ಟ ಆಗಲ್ಲ. ಯಾವಾಗಾದ್ರೂ ತುಂಬ ತಿನ್ನಲೇಬೇಕು ಅನ್ನಿಸ್ದಾಗ ಮನೆಯೊಳಗೆ ಇದೆ ನಮ್ಮ ಮನೆ ಹತ್ರ, ಅಲ್ಲೋಗಿ ಕಾಯಿ ಒಬ್ಬಿಟ್ಟು ಅಷ್ಟೇ ತೊಗೊಂಬಂದು ತಿಂತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಈ ಕಾಫಿ ಟೀ ಅವೆಲ್ಲ ಜಾಸ್ತಿ ಇಲ್ಲ ನನಗೆ ಕುಡಿಬೇಕು ಅನ್ನೋದು. ವಾರದಲ್ಲಿ ಒಂದು ಸಲ 2 ಸಲ ಕುಡಿಬೋದೇನೋ ಅಷ್ಟೇ, ಕುಡಿಬೇಕು ಅನಿಸಿದ್ರೆ. ಅದು ಬಿಟ್ಟರೆ ಸ್ವೀಟ್ ಅಂತ ನಾನೇನು ಅಷ್ಟು ತಿನ್ನಲ್ಲ. ರೈಸು ಇಷ್ಟು ದಿನ ನಾನು 9 ಗಂಟೆ ಮೇಲೆ ತಿಂತಿದ್ದೆ. ದಪ್ಪ ಆಗಿಬಿಟ್ಟೆ. ಏನಕ್ಕೆ ದಪ್ಪ ಆದೆ ಅಂದರೆ ನನಗೆ ಹೆಲ್ತ್ ಇಶ್ಯೂಯಿಂದನೇ ನಾನು ದಪ್ಪ ಆಗಿದ್ದು. ಅದು ಹೇಳ್ತೀನಿ ಯಾಕೆ ದಪ್ಪ ಆಗಿದ್ದು. ನೀವು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಅದೆಲ್ಲ ಆಗಿ ನಾನೀಗ 5 kg ಕಮ್ಮಿ ಮಾಡಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದೀನಿ. ವಾಕ್ ಅಂದರೆ ಎಕ್ಸಸೈಸ್ ಎಲ್ಲ ಏನು ಮಾಡಿಲ್ಲ ನಾನು. ಫುಡ್ ಕಂಟ್ರೋಲ್ ತುಂಬ ಮಾಡಿದ್ದೀನಿ ಆ್ಯಂಡ್ ಎಕ್ಸಸೈಸ್ ಅಂದರೆ ವಾಕ್ ಮಾಡಿದ್ದೀನಿ. ಸೊ ಅದರಿಂದನೇ ನಾನು ಕಮ್ಮಿ ಆಗಿದ್ದೀನಿ, ವಾಕ್ ಮಾಡೋದ್ರಿಂದನೇ. ನಮ್ಮ ಮನೇಲಿ ಯಾರು, ನಮ್ಮ ಅಪ್ಪ ಅಮ್ಮ ಆಗಲಿ ಯಾರೂ ತುಂಬ ಹೆವಿ ದಪ್ಪ ಇಲ್ಲ. ಹಂಗಾಗಿ ನಾವು ಆಗಲ್ಲ. ನಾನೇನಕ್ಕೆ ಆಗಿದ್ದೀನಿ ಅಂದರೆ, ನಾನು ಹೆಲ್ತ್ ಇಶ್ಯೂ ಇತ್ತು, ತುಂಬ ಟ್ಯಾಬ್ಲೆಟ್ಗಳು ತೊಗೊಂಡಿದ್ದೆ. ಅದು ಯಾಕೆ ಏನಕ್ಕೆ ಹೆಂಗೆ ಆಯಿತು ಅದು ನಂದು 3 ವರ್ಷ ಸಫರ್ ಮಾಡಿದ್ದೀನಿ ನನ್ನ ಹೆಲ್ತ್ ಬಗ್ಗೆ. ಅದ್ರ ಬಗ್ಗೆ ಒಂದು ವಿಡಿಯೋ ಒಂದು 30 ಮಿನಿಟ್ಸ್ ಆಗುತ್ತೆ ಅದ್ರ ಬಗ್ಗೆ ಹೇಳಬೇಕು ಅಂದರೆ. ಸೊ ಹಂಗಾಗಿ ನಿಮ್ಗೆ ಹೇಳ್ತೀನಿ, ಯಾಕಂದರೆ ತುಂಬ ಜನ ನಾನು ಮಾಡಿರೋ ತಪ್ಪು ಇನ್ನು ಮಾಡೋಕ್ಕೆ ಹೋಗಬೇಡಿ, ನೀವೂ ಆಟೋಮೆಟಿಕ್ ದಪ್ಪ ಆಗ್ಬಿಡ್ತೀರ. ಸೊ ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ.